ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀಗಳ ಭವಿಷ್ಯವಾಣಿ ಮತ್ತೆ ಮಾರ್ದನಿಸಿದೆ. ದಸರಾ ದಿನವೇ ಧಾರವಾಡದಲ್ಲಿ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದರಲ್ಲೂ ರಾಜ್ಯ ಸರ್ಕಾರದ ಬಗ್ಗೆ ಭವಿಷ್ಯವಾಣಿ ನುಡಿದಿರುವ ಕೋಡಿಶ್ರೀಗಳು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಳಕಾಗೋದಿಲ್ಲ, ಗಟ್ಟಿಮುಟ್ಟಾಗಿ ದಷ್ಟಪುಷ್ಟವಾಗಿರತ್ತೆ ಎನ್ನುವುದರ ಮೂಲಕ ಸಿದ್ದರಾಮಯ್ಯ ಸರ್ಕಾರವನ್ನ ಮತ್ತಷ್ಟು ಹಾಡಿ ಹೋಗಲಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಏನಾಗತ್ತೆ ಅಂತ ಕೇಳಿದಾಗ ಅದನ್ನ ಮಾತ್ರ ಹೇಳೋದಕ್ಕಾಗೋದಿಲ್ಲ, ಮುಂದೆ ಏನಾಗತ್ತೆ ಅನ್ನೋದನ್ನ ಮುಂದಿನ ಭವಿಷ್ಯವಾಣಿಯಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಸದೃಢವಾಗಿರತ್ತೆ, ಕೇಂದ್ರ ಸರ್ಕಾರಕ್ಕೆ ಏನಾಗತ್ತೆ? ಜೊತೆಗೆ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿತಾ ಇದ್ದ ಹಾಗೆ ರಾಜ್ಯದ 13 ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಅವರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ಭಾರೀ ಸ್ಫೋಟಕ ಮಳೆಯಾಗತ್ತೆ, ಪ್ರಕೃತಿ ವಿಪ್ಲವ ಜಾಸ್ತಿ ಆಗತ್ತೆ, ಭೂಕಂಪ ಸುನಾಮಿ ಹೆಚ್ಚಾಗತ್ತೆ ಎನ್ನುವುದರ ಮೂಲಕ ದಸರಾ ಭವಿಷ್ಯವಾಣಿಯನ್ನ ನುಡಿದಿದ್ರು. ಆದರೆ ಈಗ ಭವಿಷ್ಯವಾಣಿಯನ್ನ ನುಡಿದು ಒಂದೇ ಒಂದು ದಿನದೊಳಗೆ ಭವಿಷ್ಯವಾಣಿ ನಿಜವಾಗ್ತಾಗಿದೆ. ಒಂದು ಕಡೆ ಮೈಸೂರು ದಸರಾ ಶುರುವಾಗಿದ್ರೆ ಮೈಸೂರು ದಸರಾದಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಹಾಗಾದ್ರೆ ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿಯಾದ್ರೂ ಏನು? ನೀವು ಕೂಡ ಕೋಡಿಶ್ರೀ ಭವಿಷ್ಯವಾಣಿಯನ್ನ ನಂಬ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. 2.5 ವರ್ಷಕ್ಕೆ ಮುಖ್ಯಮಂತ್ರಿ ರಾಜ್ಯದಲ್ಲಿ ಬದಲಾವಣೆಯಾಗಲಿದ್ದಾರೆ ಎನ್ನಲಾಗ್ತಾಗಿದ್ದು, ಇದರ ನಡುವೆ ಕೋಡಿಶ್ರೀಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕ್ರಾಂತಿಯವರೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳೋದರ ಮೂಲಕ ಸದೃಢ ಸರ್ಕಾರದ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸದ್ಯಕ್ಕೆ ರಾಜಕೀಯ ಬದಲಾವಣೆಗಳಿಲ್ಲ, ಸಂಕ್ರಾಂತಿ ಬಳಿಕ ಮುಂದಿನ ಬೆಳವಣಿಗೆಗಳ ಬಗ್ಗೆ ಹೇಳುವುದಾಗಿ ಹೇಳಿದ್ದಾರೆ. ಬಯಲು ಸೀಮೆ ಮಲೆನಾಡಾಗುವ ತಮ್ಮ ಹಿಂದಿನ ಭವಿಷ್ಯವಾಣಿ ನಿಜವಾಗಿದೆ ಎಂತಲೂ ಕೋಡಿಶ್ರೀಗಳು ಹೇಳಿದರು. ಇನ್ನು ನಾನು ಈ ಹಿಂದೆಯೇ ಹೇಳಿದ್ದೆ, ಅದೇನೆಂದರೆ ಬಯಲು ಸೀಮೆ ಮಲೆನಾಡಾಗಲಿದೆ, ಮಲೆನಾಡು ಬಯಲು ಸೀಮೆ ಆಗಲಿದೆ ಎಂತಾಗಿತ್ತು. ಅದರಂತೆ ನಮ್ಮಲ್ಲೀಗ ಬಯಲು ಸೀಮೆ ಮಲೆನಾಡಾಗಿದೆ ಎಂಬುದಾಗಿ ಶಾಕಿಂಗ್ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ದೇಶಾದ್ಯಂತ ಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಹಿತಕ್ಕಾಗಿ ನಡೀತಾ ಇದ್ದಾವೆ. ದಸರಾದ ನಿಜವಾದಂತಹ ಅರ್ಥ ಏನೆಂದರೆ ದುಷ್ಟ ಶಕ್ತಿಗಳನ್ನು ದೂರ ಮಾಡೋದು, ಮನುಷ್ಯನ ಕೋಪ, ತಾಪ, ಆಸೆಗಳನ್ನು ಗೆಲ್ಲುವಂತೆ ಮಾಡಲಾಗಿದೆ. ಅಲ್ಲದೆ ಮನುಷ್ಯನಿಗೆ ಶಾಂತಿ, ಸುಖ, ನೆಮ್ಮದಿಗಾಗಿ ದಸರಾ ಆಚರಣೆ ಮಾಡಲಾಗತ್ತೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ದಸರಾದ ನಿಜವಾದ ಅರ್ಥ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡುವುದು, ಮನುಷ್ಯ ತನ್ನಲ್ಲಿರುವಂತಹ ಕೋಪ, ತಾಪ, ಆಸೆಯನ್ನು ಗೆಲ್ಲಬೇಕು, ಮನುಷ್ಯ ಶಾಂತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಕಳೆದ ಬಾರಿ ದರ್ಶನ್ ಬಗ್ಗೆಯೂ ಕೂಡ ಇದೇ ಮಾತನ್ನ ಹೇಳಿದ್ರು. ದರ್ಶನ್ ಅವರು ಸಿಟ್ಟು, ಕೋಪದ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಸಿಟ್ಟು ಕಡಿಮೆ ಮಾಡಿಕೊಂಡ್ರೆ ಸಮಸ್ಯೆ ದೂರವಾಗತ್ತೆ ಎನ್ನುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆದರೆ ದರ್ಶನ್ಗೆ ಸಿಟ್ಟೆ, ಕೋಪವೇ ಮುಳುವಾಯಿತು. ಇನ್ನು ರಾಜ್ಯದಲ್ಲಿ ಸುರಿತಾ ಇರುವ ಮಳೆಯ ಕುರಿತು ಮಾಧ್ಯಮಗಳ ಪ್ರಶ್ನೆ ಮಾತನಾಡಿದಂತಹ ಸ್ವಾಮೀಜಿ, ಮಲೆನಾಡು ಬಯಲು ಸೀಮೆಯಾಗತ್ತೆ, ಬಯಲು ಸೀಮೆ ಮಲೆನಾಡಾಗತ್ತೆ ಅಂತ ಈ ಹಿಂದೆ ಹೇಳಿದ್ದೆ. ಈಗ ನೋಡಿ, ಬಯಲು ಸೀಮೆಯಲ್ಲಿಗೆ ಭಾರೀ ಮಳೆ ಮಲೆನಾಡದಂತಾಗಿದೆ ಅಂತ ತಮ್ಮ ಮಾತನ್ನು ನಿಜವಾದಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಜಾತಿ ಗಣತಿ ಬಗ್ಗೆ ಮಾತನಾಡಿ, ರಾಜ್ಯದ ಜನರು ದಡ್ಡರಲ್ಲ, ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಉಳ್ಳವರಿದ್ದಾರೆ, ಅವರಿಗೆ ಯಾವುದು ಬೇಕೋ ಅದನ್ನು ಅವರೇ ಮಾಡ್ತಾರೆ ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಬಿಡಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತ ಈ ಹಿಂದೆಯೂ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಕೋಡಿಶ್ರೀ ಅವರು ಕೆಲ ತಿಂಗಳ ಹಿಂದೆ ಸರ್ಕಾರ ರಾಜಕೀಯ ವಿಚಾರದಲ್ಲಿ ಹಲವಾರು ಭವಿಷ್ಯವಾಣಿಯನ್ನು ನುಡಿದಿದ್ರು. 2025 ಮಾರ್ಚ್ 2ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಬಿಡುವುದು ಸುಲಭವಲ್ಲ ಅಂತ ಹೇಳಿದ್ರು. ಹಾಲುಮತ ಸಮಾಜದವರಿಂದ ಅಧಿಕಾರ ಬಿಡಿಸುವುದು ಅಷ್ಟು ಸುಲಭವಲ್ಲ, ಕುರ್ಚಿಯಿಂದ ಸಿದ್ದರಾಮಯ್ಯನವರನ್ನ ಬಿಡಿಸೋದಿಲ್ಲ, ಹಾಲು ಕೆಟ್ಟಿತು ಆದರೆ ಹಾಲು ಮತ ಕೆಡದು ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ರು. ಗೆಳೆಯರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ವಲಯದಲ್ಲಿ ಪ್ರಧಾನಿ ರಾಜೀನಾಮೆ ವಿಚಾರವಾಗಿ ಚರ್ಚೆಗಳು ನಡೀತಾಗಿದೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದರು. ವಯಸ್ಸಿನ ಕಾರಣದಿಂದಾಗಿಯೇ ಅವರ ರಾಜೀನಾಮೆ ಕುರಿತು ಚರ್ಚೆಗಳು ಆಗ್ತಾ ಇರುವ ಬೆನ್ನಲ್ಲೇ ಇದೀಗ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. 1.5 ವರ್ಷದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಡ್ತಾರೆ, ಹುದ್ದೆಯನ್ನ ಬಿಟ್ಟು ಹೋಗ್ತಾರೆ. ವಯೋಸಹಜ ಅಂದ್ರೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ವರ್ಷ ದಾಟಿದ್ರೆ ಯಾರಿಗೂ ಕೂಡ ದೊಡ್ಡ ಹುದ್ದೆಯನ್ನ ನೀಡಲಾಗುವುದಿಲ್ಲ. ಅದೇ ತೆರನಾಗಿ ಎಲ್.ಕೆ. ಅಡ್ವಾಣಿ ಆಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರಬಹುದು, ನಮ್ಮ ಕರ್ನಾಟಕದ ಯಡಿಯೂರಪ್ಪ ಆಗಿರಬಹುದು, ಇವರೆಲ್ಲರಿಗೂ ವರ್ಷ ದಾಟಿದ ಬಳಿಕ ಅಧಿಕಾರ ತ್ಯಾಗ ಮಾಡಿದ್ರು. ಜೊತೆಗೆ
ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಇದೀಗ ಇವರ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿಯಂತಹ ವಿಶ್ವದ ನಾಯಕ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತಿಯನ್ನ ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಇದೇ ತೆರನಾಗಿ 1.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವುದನ್ನ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನ ಸನ್ಯಾಸಿಯೊಬ್ಬರು ಆಳ್ತಾರೆ, ಮುಂದಿನ ದಿನಗಳಲ್ಲಿ ದೇಶ ಆಳೋದು ಒಬ್ಬ ಕಾವಿದಾರಿ. ಈ ರೀತಿಯ ಆಶ್ಚರ್ಯಕರ ಭವಿಷ್ಯವಾಣಿಯೊಂದನ್ನ ನುಡಿದಂತಹದ್ದು ಮತ್ಯಾರೂ ಅಲ್ಲ, ಇದೇ ಬ್ರಹ್ಮಾಂಡ ಗುರೂಜಿಯವರು. ಗೋರಕ್ಷಣೆ ವಿಚಾರವನ್ನ ಮಾತನಾಡ್ತಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಗೋರಕ್ಷಕ ಕೇಂದ್ರವನ್ನ ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲಾ ಧರ್ಮವನ್ನ ನಡೆಸ್ತಾರೆ ಎನ್ನುವ ಸುಳಿವನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯೋಗಿ ಆದಿತ್ಯನಾಥ್ ಅವರ ಕುರಿತಾಗಿ ಕಾವಿ ತೊಟ್ಟಂತಹ ವ್ಯಕ್ತಿಯೊಬ್ಬ ಪ್ರಧಾನಿ ಹುದ್ದೆಗೆ ಏರ್ತಾನೆ ಅಂತ ಹೇಳಿರುವುದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮೋದಿಯವರು ಪ್ರಧಾನಿ ಸ್ಥಾನದಿಂದ ನಿವೃತ್ತಿ ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ ಅನ್ನೋ ಮಾತುಗಳು ಈಗ ಈ ಹಿಂದೆಯೂ ಕೂಡ ಕೇಳಿ ಬರ್ತಾಗಿತ್ತು. ಆದ್ರೆ ಈಗ ಈ ಭವಿಷ್ಯವಾಣಿ ನುಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ಅನೇಕರು ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿಯಾಗೋದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾವಿಧಾರಿಯೊಬ್ಬರನ್ನ ಪ್ರಧಾನಿ ಹುದ್ದೆಗೆ ನೋಡೋದಕ್ಕೆ ಇಡೀ ಕೋಟ್ಯಾಂತರ ಭಕ್ತರು ಜೊತೆಗೆ ಹಿಂದೂಗಳು ನೋಡ್ತಾ ಇದ್ದಾರೆ, ಜೊತೆಗೆ ಕಾಯುತ್ತಿದ್ದಾರೆ. ಈ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರೂ ಕೂಡ ಈ ಬಗ್ಗೆ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಚರ್ಚೆ ಇವತ್ತು ನಿನ್ನೆಯದಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಪಕ್ಷ ತಮ್ಮದೇ ಆದಂತಹ ಒಂದು ನಿಯಮ ಅಂತ ಒಂದು ಹೇಳಲಾಗತ್ತೆ. ಬಿಜೆಪಿಯಲ್ಲಿ 75 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟಂತಹ ವಯಸ್ಕರಿಗೆ ಯಾವುದೇ ಆಡಳಿತಾತ್ಮಕ ಹುದ್ದೆ ಕೊಡಬಾರದು ಅನ್ನುವಂತಹ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಇದೇ ವರ್ಷ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆಗತ್ತೆ. ಅದೇ ಕಾರಣಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಪಡಿತಾರೆ ಎನ್ನುವಂತಹ ಮಾತುಗಳು ಮೊದಲಿನಿಂದಲೂ ಚಾಲ್ತಿಯಲ್ಲೇ ಇದೆ. ಅದರಲ್ಲೂ ಯಾವಾಗ ಯುಗಾದಿ ನಂತರದಂದು ಪ್ರಧಾನಿಯವರು RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರೋ ಅಲ್ಲಿಂದ ಈ ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬರ್ತಾಗಿದೆ. RSS ಕಚೇರಿಗೆ ಭೇಟಿ ನೀಡಿದಂತಹ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೆ ಮೋದಿಯವರು ಪಾತ್ರರಾಗ್ತಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿಯವರು ನಿವೃತ್ತಿ ಹೊಂದುತ್ತಾರೆ ಎನ್ನುವಂತಹ ಸುದ್ದಿಗೆ ಮತ್ತಷ್ಟು ಜೀವ ಬಂದಂತದ್ದಂತೂ ಸುಳ್ಳಲ್ಲ. ಪ್ರಧಾನಿ ಮೋದಿ ನಿವೃತ್ತಿ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. ಇದಕ್ಕೂ ಕೂಡ ಯೋಗಿಯವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಬೇರೆಯದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಂತೂ ಸುಳ್ಳಲ್ಲ. ಅವರೇನು ಹೇಳ್ತಾರಂತಂದ್ರೆ, ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಸಿಎಂ ಆಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಪಕ್ಷ ನನಗೆ ಆ ಸ್ಥಾನವನ್ನ ಕೊಟ್ಟಿದೆ. ರಾಜಕೀಯ ಅನ್ನೋದು ನನ್ನ ಪಾಲಿಗೆ ಪೂರ್ಣಾವಧಿಯ ಉದ್ಯೋಗ ಅಲ್ವೇ ಅಲ್ಲ. ನಾನೊಬ್ಬ ಸನ್ಯಾಸಿ, ಪ್ರಧಾನಿ ಹುದ್ದೆಗೆ ನನ್ನ ಆಕಾಂಕ್ಷೆ ಇಲ್ಲ, ನಾನು ಕನಸು ಕೂಡ ಕಂಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಹೃದಯಪೂರ್ವಕವಾಗಿ ಮತ್ತು ನನ್ನ ಜೀವನ ಪರ್ಯಂತ ನಾನು ಸನ್ಯಾಸಿಯಾಗಿಯೇ, ಸ್ವಾಮಿಯಾಗಿಯೇ, ಸ್ವಾಮೀಜಿಯಾಗಿಯೇ ಉಳಿದುಕೊಳ್ತೀನಿ ಅನ್ನೋದರ ಮೂಲಕ ಹೇಳಿದ್ದಾರೆ. ಇನ್ನು ಕೋಡಿಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜಕೀಯ ಹಾಗೂ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇದೀಗ ಕೋಡಿಮಠದ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು, ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ
ಪಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ, ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಎನ್ನುವುದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರೂಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.